ಅಧ್ಯಕ್ಷರೇ, ಸನ್ಮಾನ್ಯ ಸಿದ್ದು ಸೌದಿ ಅವರು. ಅಧ್ಯಕ್ಷ ಒಂದ್ ನಿಮಿಷ. ಅಲ್ಲ ನಾನು ಬೆಂಗಳೂರು ಅಲ್ಲ, ಆದ್ರೆ ನನಗೆ ಒಂದು ವಿಷಯ ತಿಳಿದಿಲ್ಲ. ಇಲ್ಲ ಸರ್, ಈಗ ಬೆಂಗಳೂರಲ್ಲಿ ನೀರಿನ ತೊಂದರೆ ಅಂತಂದ್ರೆ ಏನ್ ಎಕ್ಸ್ಟೆನ್ಷನ್ ಆಗಿದೆ ಅಲ್ಲ, ಕಾವೇರಿ ಅಲೋಕೇಶನ್ ಇಲ್ಲ, ಆ ತೊಂದರೆ ಈ ತೊಂದರೆ, ನೀವು ಅಲೋಕೇಶನ್ ಮಾಡ್ತೀರಾ ಅಂತೆಲ್ಲ ಹೇಳ್ತಾ ಇದ್ದೀರಿ. ಆದ್ರೆ ಟ್ಯಾಂಕರ್ದವ್ರು ಎಲ್ಲಾ ಕಡೆ ನೀರು ಕೊಡ್ತಾರೆ, ಟ್ಯಾಂಕರ್ದವ್ರಿಗೆ ನೀರು ಸಿಗುತ್ತೆ, ಟ್ಯಾಂಕರ್ ಲಾಬಿಗೆ ನೀರು ಸಿಗುತ್ತೆ. ಸರ್ಕಾರಕ್ಕೆ ಜನರಿಗೆ ನೀರು ಕೊಡ್ಲಿಕ್ಕೆ ಯಾಕೆ ತೊಂದರೆ? ನೀರಿನ ಏನ್ ತೊಂದರೆ ಇಲ್ಲ, ಎಲ್ಲಾ ಅಪಾರ್ಟ್ಮೆಂಟ್ ದಲ್ಲಿ, ಎಲ್ಲಾ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಬೇಕಾದಷ್ಟು ನೀರು ಟ್ಯಾಂಕರ್ ದಲ್ಲಿ ಬರುತ್ತೆ. ನಿಮ್ಗೆ ಕಾವೇರಿ ನೀರು ಕೊಡ್ಲಿಕ್ಕೆ ಏನ್ ತೊಂದರೆ? ನೀವು ಸ್ಟ್ರಾಂಗ್ ಮಿನಿಸ್ಟರ್ ಇದೀರಿ, ಸ್ವಲ್ಪ ಇದ್ರ ಬಗ್ಗೆ ಏನಾದ್ರು ಅದು ಲಾಬಿ ಬ್ರೇಕ್ ಮಾಡಿ ಏನಾದ್ರು ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿ. ನಿಮ್ಗೆ ಅಭಿನಂದನೆಗಳು. ಪಕ್ಕದಲ್ಲಿ ಅಶೋಕ್, ಈ ಕಡೆ ಸುರೇಶ್ ಕುಮಾರ್ ಇದ್ದಾರೆ, ಅವ್ರನ್ನ ಕೇಳಿ ಹೇಳ್ಕೊಳ್ತಾರೆ ಬೆಂಗಳೂರು ನೀರಿನ ಸಮಸ್ಯೆ ಬಗ್ಗೆ. ಯಾವ ರೀತಿ ಟ್ಯಾಂಕರ್ಸ್ ಬರ್ತದೆ, ಟ್ಯಾಂಕರ್ ಎಲ್ಲಿಂದ ಬರ್ತದೆ, ಎಲ್ಲನೂ ಯಾವ್ದು ಕಾವೇರಿ ನೀರು ಬರಲ್ಲ ಟ್ಯಾಂಕರ್ಗೆ, ಎಲ್ಲ ಬೋರ್ವೆಲ್ ಇಂದನೇ ತೆಗೆದುಕೊಂಡು ಟ್ಯಾಂಕ್ ಹಾಕಿ ಎಲ್ಲ ಕಡೆ ಮಾರ್ತಾ ಇದ್ದಾರೆ. ಆಲ್ಮೋಸ್ಟ್ 20% ಆಫ್ ಬೆಂಗಳೂರು ಟ್ಯಾಂಕ್ಸ್ ಇಂದಾನೆ ನೀರುಗಳು ಹೋಗ್ತಾ ಇದೆ, ಫ್ಯಾಕ್ಟ್ರಿ ಇರ್ಬೋದು, ಬೇರೆ ಇರ್ಬೋದು. ಇದಕ್ಕೆ ನಾವು ಒಂದು ಮೇಜರ್ ಸೊಲ್ಯೂಷನ್ ತರಬೇಕು. ಅದಕ್ಕೋಸ್ಕರ ನಾವು ಮೇಕೆದಾಟ್ ಬಗ್ಗೆ ದೊಡ್ಡ ಹೋರಾಟ ಮಾಡ್ತಾ ಇರೋದು. ನೀವೆಲ್ಲ ಸಹಕಾರ ಕೊಡಿ. ಸನ್ಮಾನ್ಯ ಸಿದ್ದು ಸೌದಿ ಅವರು. ತಮಿಳ್ನಾಡವ್ರು ನಿಮ್ ಫ್ರೆಂಡ್, ಕಾರ್ಮಿಕ ಸಚಿವರನ್ನ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.